ನಮ್ಮದೇ ರಾಜ್ಯದಲ್ಲಿ ಶೋಭಾ ಸಂತೋಷ್ ರಾನಡೆ ಎಂಬ ಅಮಾಯಕ ಮುಗ್ಧ ಅಪ್ರಾಪ್ತ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರವನ್ನು ನಡೆಸಿ ಆ ಹೆಣ್ಣು ಮಗುವನ್ನು ಕೊಂದೆ ಹಾಕ್ಬಿಟ್ಟಿದ್ದಾರೆ ನೀಚರು. ಈ ಸುದ್ದಿ ರಾಜ್ಯದ ಜನರಿಗೆ ಗೊತ್ತೇ ಇಲ್ಲ. ನಮಗೆಲ್ಲ ಇಂತಹ ಘಟನೆಗಳು ನಡೆದಾಗ ಸುದ್ದಿಗಳು ಯಾವ ರೀತಿಯಾಗಿ ಗೊತ್ತಾಗುತ್ತೆ ಹೇಳಿ? ಒಂದು ಸುದ್ದಿವಾಹಿನಿಗಳ ಮೂಲಕವಾಗಿ, ಇನ್ನೊಂದು ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ. ಈ ಸುದ್ದಿವಾಹಿನಿಗಳನ್ನು ಬಿಟ್ಟು ಹಾಕ್ಬಿಡ್ರಿ, ರಾಜಕೀಯದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಯಾರು, ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಯಾವಾಗ ಅನ್ನೋದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರೆ, ಆಡಳಿತ ಪಕ್ಷದಲ್ಲಿರುವಂತಹ ರಾಜಕಾರಣಿಗಳು ಅದೇನೋ ಸಾಧನಾ ಸಮಾವೇಶ ಅಂತೆ ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಇನ್ನು ಉಳಿದಿರೋದು ಯಾವುದು? ಉಳಿದಿರೋದು ಇದೇ ಸೋಷಿಯಲ್ ಮೀಡಿಯಾ. ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿರುವಂತಹ ಕ್ರಿಯೇಟರ್ಸ್ಗಳು ಮೊದಲು 3rd ಕ್ಲಾಸ್ ವಿಡಿಯೋಗಳನ್ನು ಮಾಡೋದನ್ನು ಬಿಟ್ಟು ಇಂತಹ ಘಟನೆಗಳು ಸಂಭವಿಸಿದಾಗ ಇಂತಹ ವಿಷಯಗಳನ್ನು ಇಡೀ ರಾಜ್ಯದ ಜನತೆಗೆ ತಿಳಿಸುವಂತಹ ಕೆಲಸವನ್ನು ಮಾಡಿ, ಅವಾಗಲಾದ್ರೂ ಲಕ್ಷ ಲಕ್ಷ ಫಾಲೋವರ್ಸ್ಗಳನ್ನು ಇಟ್ಕೊಂಡಿರೋದಕ್ಕೆ ಏನೋ ಒಂದು ಪ್ರಯೋಜನ ಅನ್ನೋದಾಗುತ್ತೆ. ಅಟ್ಲೀಸ್ಟ್ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರುವಂತಹ ಪುಣ್ಯನಾದ್ರೂ ಬರುತ್ತೆ. ದಯಮಾಡಿ ಬೀದರ್ನಲ್ಲಿರುವಂತಹ ರಾಜಕಾರಣಿಗಳ ಬಳಿ ನಾನು ಕೇಳಿಕೊಳ್ಳುವಂತಹದ್ದು, ಅದು BJP ಪಕ್ಷದವರೇ ಆಗಿರಲಿ, ಕಾಂಗ್ರೆಸ್ ಪಕ್ಷದವರೇ ಆಗಿರಲಿ, ಇಂತಹ ನೀಚ ಕೃತ್ಯವನ್ನು ನಡೆಸಿದಂಥವರ ಮೇಲೆ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಅಂದರೆ ಯೋಗಿ ಆದಿತ್ಯನಾಥ್ ಅವರ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು. ಇಂತಹ ಕೃತ್ಯದಲ್ಲಿ ಮತ್ತೊಮ್ಮೆ ಇಂತಹ ಕೃತ್ಯವನ್ನು ನಡೆಸೋದಕ್ಕೆ ಮತ್ತೊಬ್ಬರು ಬೇರೆಯವರು ಸಾವಿರ ಬಾರಿ ಯೋಚನೆಯನ್ನು ಮಾಡಬೇಕು. ನಾನು ಯಾಕೆ ಯೋಗಿ ಆದಿತ್ಯನಾಥ್ ಅವ್ರನ್ನೇ ಇಂತಹ ಘಟನೆಗಳ ವಿಷಯಗಳಲ್ಲಿ ಉದಾಹರಣೆಯನ್ನು ಕೊಟ್ಬಿಟ್ಟು ನಾನು ಹೇಳ್ತೀನಿ ಅಂದರೆ, ಇದೇ ಉತ್ತರ ಪ್ರದೇಶದಲ್ಲಿ BJP ಪಕ್ಷದ ಕಾರ್ಯಕರ್ತ ಒಂದು ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರವನ್ನು ನಡೆಸ್ತಾನೆ. ಏನು ಹೇಳಿ? BJP ಪಕ್ಷದ ಕಾರ್ಯಕರ್ತ. ಯೋಗಿ ಆದಿತ್ಯನಾಥ್ ಅವರು ಆತ BJP ಪಕ್ಷದ ಕಾರ್ಯಕರ್ತ ಅಂತ ಅಂದ್ಬಿಟ್ಟು ಏನು ಬಿಡೋದಿಲ್ಲ, ಆತನ ಮೇಲೂ ಸಹ ಎನ್ಕೌಂಟರ್ ಆಗುತ್ತೆ. ಆ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು. ಇಂತಹ ಘಟನೆಗಳ ವಿಷಯದಲ್ಲಿ ದಯಮಾಡಿ ರಾಜಕಾರಣಿಗಳು ರಾಜಕೀಯವನ್ನು ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಬಳಿ ಕೇಳಿಕೊಳ್ಳುವಂತಹದ್ದು, ಕರ್ನಾಟಕದ ಉತ್ತರ ಭಾಗದ ಕ್ರಿಯೇಟರ್ಸ್ಗಳ ಬಳಿ ಇಂತಹ ಘಟನೆಗಳು ನಡೆದಾಗ ಅಥವಾ ನಿಮ್ಮ ಭಾಗದಲ್ಲಿ ಸಮಸ್ಯೆಗಳಾದಾಗ ಆ ಸಮಸ್ಯೆಗಳನ್ನು ರಾಜ್ಯದ ಜನತೆಗೆ ತಿಳಿಸುವಂತಹ ಕೆಲಸವನ್ನು ಮಾಡಿ. ನನಗೂ ಈ ಘಟನೆಯ ಬಗ್ಗೆ ವಿಷಯನೇ ಗೊತ್ತಿರಲಿಲ್ಲ. ನನ್ನ ಮಿನಿ ರೇಡಿಯೋ ಅಂತ ಅಂದ್ಬಿಟ್ಟು ಒಂದು ಫೇಸ್ಬುಕ್ ಪೇಜ್ ಇದೆ. ಆ ಪೇಜ್ನ ನಾನು ಸಹ ಫಾಲೋ ಮಾಡ್ತಾ ಇದ್ದೀನಿ, ಹರೀಶ್ ಅವ್ರದ್ದು. ಇವಾಗ 1 hour ಬ್ಯಾಕ್ ನಾನು ನೋಡಿದೆ ಆ ವಿಡಿಯೋನ. ನೋಡಿದ ಮೇಲೆ ನನಗೂ ಏನಪ್ಪ ನಮಗೆ ಗೊತ್ತಿಲ್ವಲ್ಲ, ಇನ್ನೇನು ಗೊತ್ತಾಗ್ತಾ ಇದೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಇರ್ತೀವಿ, ನಮಗೆ ಗೊತ್ತಾಗ್ತಿಲ್ವಲ್ಲ ಅಂತ ನನಗೇನೆ ಬೇಜಾರಾಗೋಗ್ಬಿಡ್ತು. ಕೆಲವೊಂದಷ್ಟು ಜನ ಅನ್ಬೋದು, ಏನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಮಾಡಾಕ್ಬಿಟ್ರೆ ಏನೋ ಆ ಹೆಣ್ಮಗು ಬದುಕು ಬಂದ್ಬಿಡುತ್ತಾ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಾಕಿದ್ರೆ ಆ ಹೆಣ್ಮಗು ಬದುಕು ಬರೋದಿಲ್ಲ. ಅಟ್ಲೀಸ್ಟ್ ಇಂತಹ ಘಟನೆಗಳು ಸಂಭವಿಸಿದಾಗ ಜನರನ್ನು ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ಬೋದು. ಜನಸಾಮಾನ್ಯರು ಎಚ್ಚೆತ್ತುಕೊಂಡ್ರೆ, ಇಂತಹ ಘಟನೆಗಳು ನಡೆದಾಗ ಜನರು ರೊಚ್ಚಿಗೆದ್ರೆ ರಾಜಕಾರಣಿಗಳನ್ನು ಸಹ ಸರಿಯಾಗಿ ಕೆಲಸವನ್ನು ಮಾಡ್ತಾರೆ, ಪೊಲೀಸ್ ಇಲಾಖೆಯು ಸರಿಯಾಗಿ ಕೆಲಸವನ್ನು ಮಾಡುತ್ತೆ, ಕಾನೂನು ಸಹ ಸರಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಅಂತಹ ಉದ್ದೇಶದಿಂದ ಮಾತ್ರ ನಾವುಗಳನ್ನು ಇಂತಹ ಘಟನೆಗಳ ಬಗ್ಗೆ ಜನರಿಗೆ ಮುಟ್ಟಿಸುವಂತಹ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಆ ಮಗು ಅಂತೂ ಮತ್ತೆ ವಾಪಸ್ ಬರೋದಿಲ್ಲ. ಆ ಮಗು ಎಲ್ಲೂ ಹೋಗ್ತೋ ಇಂತಹ ಕೃತ್ಯವನ್ನು ಎಷ್ಟನ್ನು ಅಲ್ಲಿಗೆ ಕಳಿಸ್ಬಿಡ್ಬೇಕು. ಏನು ಮಾಡ್ತೀರಾ? ನಮ್ಮಲ್ಲಿ ಕಾನೂನಿನಲ್ಲಿ ಆ ರೀತಿಯಾದಂತಹ ಅವಕಾಶಗಳಿಲ್ಲ. ಏನೋ ಆ ಹೆಣ್ಣು ಮಗು ಅಂತೂ ಮತ್ತೆ ಮರಳಿ ವಾಪಸ್ ಬರೋದಿಲ್ಲ. ಆ ಹೆಣ್ಣು ಮಗುವಿನ ಆತ್ಮಕ್ಕೆ ಕೃಷ್ಣ ಶಾಂತಿಯನ್ನು ನೀಡಲಿ ಅಂತ ಮಾತ್ರ ಕೇಳ್ಕೊಳ್ಬೋದು ಅಂತ ಹೇಳ್ತಾ, ಕೃಷ್ಣ ಆ ಹೆಣ್ಣು ಮಗುವಿನ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ.